ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಉಷಾ ಸಂತೋಷ್. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ನ್ಯಾಚುರಲ್ ಫೇಸ್ ಗ್ಲೋಯಿಂಗ್ ಫೇಸ್ ಮಾಸ್ಕ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇವಾಗ ನೀವು ಸಲೂನ್ನಲ್ಲಿ ಫೇಶಿಯಲ್ಗೆ ಹೋದರೆ ಎಷ್ಟು ಎಕ್ಸ್ಪೆನ್ಸಿವ್ ಅಂತ ನಿಮಗೆ ಗೊತ್ತಿದೆ. ಇವಾಗ ಅದಕ್ಕಾಗಿ ನಾನು ಇವತ್ತು ಮನೇಲಿರೋ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು, ಅದರಲ್ಲೂ ಮೇಯ್ನ್ ಇದರಲ್ಲಿ ಟೊಮೆಟೊ ತುಂಬ ನಮ್ಮ ಸ್ಕಿನ್ಗೆ ಒಳ್ಳೆ ಉಪಯೋಗಕಾರಿ ಅಂತಲೇ ಹೇಳ್ಬೋದು. ಅದಕ್ಕಾಗಿ ನಾನು ಮನೇಲಿರೋ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ಮಾಡೋದು ಹೇಗೆ ಅಂತ ತಿಳಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಅರ್ಧ ಹೋಳು ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊ ರಸ ಎಲ್ಲ ಹಿಂಡ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಟೊಮೆಟೊ ಆದರೆ ಸಾಕಾಗುತ್ತೆ ಒಬ್ರಿಗಾದರೆ. ಇಲ್ಲ ಇಬ್ಬರಿಗೆ ಮಾಡ್ತಾಯಿದ್ದೀನಿ ಅಂತ ಅಂದರೆ ನೀವು ಒಂದು ಫುಲ್ ಟೊಮೆಟೊ ಹಾಕೋಬೇಕಾಗುತ್ತೆ. ಟೊಮೆಟೊಯಿಂದ ಸ್ಕಿನ್ಗೆ ಏನೆಲ್ಲ ಉಪಯೋಗ ಅಂದರೆ, ರಿಂಕಲ್ಸ್ ಇದ್ದರೆ, ಓಪನ್ ಫೋರ್ಸ್ ಇದ್ದರೆ ಕ್ಲಿಯರ್ ಮಾಡುತ್ತೆ. ಟೊಮೆಟೊ ಸ್ಕಿನ್ ವೈಟ್ನರ್ ಅಂತಲೇ ಹೇಳ್ಬೋದು. ಸನ್ ಟ್ಯಾನ್ ರಿಮೂವ್ ಮಾಡುತ್ತೆ, ಸ್ಕಿನ್ ಲೈಟ್ನಿಂಗ್ಗೆ ಗ್ಲೋಯಿಂಗ್ಗೆ ಹೆಲ್ಪ್ ಮಾಡುತ್ತೆ. ಯಾವುದೇ ರೀತಿ ಪಿಂಪಲ್ ಮಾರ್ಕ್ ಇದ್ದರೆ ಒಂದು ಕ್ಲಿಯರ್ ಸ್ಪಾಟ್ಲೆಸ್ ಸ್ಕಿನ್ ಕೊಡುತ್ತೆ. ಟೊಮೆಟೊನಲ್ಲಿ ವಿಟಮಿನ್ ಸಿ ಇದೆ, ಅದರಿಂದ ಸ್ಕಿನ್ ಹೆಲ್ತಿಯಾಗಿರುತ್ತೆ. ನಂತರ 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದು ನಮ್ಮ ಸ್ಕಿನ್ನ ಟೈಟ್ನಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಕಡಲೆ ಹಿಟ್ಟನ್ನ ಎಲ್ಲ ಸ್ಕಿನ್ ಟೈಪ್ನವರು ಯೂಸ್ ಮಾಡ್ಬೋದು. ಮತ್ತು ಕಡಲೆ ಹಿಟ್ಟು ಸ್ಕಿನ್ನ pH ಬ್ಯಾಲೆನ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಕಡಲೆ ಹಿಟ್ಟನ್ನ ಮುಖ ತೊಳೆಯೋದಕ್ಕೂ ಕೂಡ ಯೂಸ್ ಮಾಡ್ತಾರೆ. ಮತ್ತು ಕಡಲೆ ಹಿಟ್ಟು ಮುಖದಲ್ಲಿರೋ ಆಯಿಲ್ನ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಂತರ ಆಲೋವೆರಾ ಮಾಯ್ಶ್ಚರೈಸಿಂಗ್ ಲೋಷನ್ ತೊಗೊಂಡಿದ್ದೀನಿ. ಅದು ಒಂದು 1/4 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಇದು ನಮ್ಮ ಸ್ಕಿನ್ನ ಮಾಯ್ಶ್ಚರಾಗಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಆಲೋವೆರಾ ಮೊಡವೆ ಕಲೆಗಳನ್ನು ಕಡಿಮೆ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಚಿಟಿಕೆಯಷ್ಟು ಅರಿಶಿಣನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ರಿಗೂ ಗೊತ್ತೇ ಇರೋ ಹಾಗೆ ಈ ಅರಿಶಿಣದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣಗಳು ಹೆಚ್ಚಾಗಿರೋದ್ರಿಂದ ಸ್ಕಿನ್ಗೆ ಮತ್ತಷ್ಟು ಗ್ಲೋ ಬರುತ್ತೆ. ಮತ್ತು ಯಾವುದೇ ಸಮಸ್ಯೆ ಇದ್ರೂ ಅರಿಶಿಣ ಹಚ್ಚೋದ್ರಿಂದ ಎಲ್ಲ ಸ್ಕಿನ್ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಇವಾಗ ನೋಡಿ, ಇಷ್ಟೇ ಕಡಿಮೆ ಇಂಗ್ರೀಡಿಯೆಂಟಿಂದ ಸ್ಕಿನ್ನ ಹೇಗೆ ಗ್ಲೋ ಆಗಿ ಇಟ್ಕೊಳ್ಳೋದು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಮತ್ತು ನೋಡಿ, ಪ್ಯಾಕ್ ಕೂಡ ರೆಡಿ ಆಯಿತು. ಇವಾಗ ನಾನು ಹ್ಯಾಂಡ್ಗೆ ಹಚ್ಚಿ ತೋರಿಸ್ತೀನಿ. ನೀವು ಫೇಸ್ ಪ್ಯಾಕ್ ಯಾವುದೇ ಹಚ್ಚೋಕ್ಕೂ ಮುಂಚೆ ಫೇಸ್ನೆಲ್ಲ ತೊಳ್ಕೊಳ್ಳಿ, ನೀಟಾಗೆ ವಾಶ್ ಮಾಡಿ ಆನಂತರ ನೀವು ಫೇಸ್ ಪ್ಯಾಕ್ನ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಾಂದರೆ ರಿಸಲ್ಟು ಬರೋದಿಲ್ಲ ಸ್ನೇಹಿತರೆ. ನೋಡಿ, ಇವಾಗ ನಾನು ನೀಟಾಗಿ ಅಪ್ಲೈ ಮಾಡ್ಕೋತಾ ಇದ್ದೀನಿ ಬ್ರಷ್ ಸಹಾಯದಿಂದ. ಡಬಲ್ ಕೋಟ್ ಹಚ್ಚಿ, ಆವಾಗ ನಿಮಗೆ ನೀಟಾಗಿ ರಿಸಲ್ಟ್ ಗೊತ್ತಾಗುತ್ತೆ ಸ್ನೇಹಿತರೆ. ಇವಾಗ ನೋಡಿ, ಅಪ್ಲೈ ಮಾಡಿ ಆಗಿದೆ, ನೋಡ್ತಿರ್ಬೋದು ನೀವು. ಇದನ್ನು ಒಂದು 15 to 20 ಮಿನಿಟ್ಸ್ ಆದರೂ ಡ್ರೈ ಆಗೋಕ್ಕೆ ಬಿಡಬೇಕು. ಯಾಕೆ ಅಂದರೆ ಡಬಲ್ ಕೋಟ್ ಹಚ್ಚಿರೋದ್ರಿಂದ ಡ್ರೈ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇವಾಗ ನಾನು ಡ್ರೈ ಆಗೋದಕ್ಕೆ ಬಿಡ್ತೀನಿ. ನೋಡಿ, ಇವಾಗ ನೋಡಿ ಡ್ರೈ ಆಗಿದೆ, ಚೆನ್ನಾಗಿ ಒಣಗಿದೆ. ಡಬಲ್ ಕೋಟ್ ಆಗಿರೋದ್ರಿಂದ ಸ್ವಲ್ಪ ಅಲ್ಲಿ ಮೇಲ್ಗಡೆ ಒದ್ದೆ ಅನಿಸ್ತಾ ಇದೆ ಅಷ್ಟೇ. ನೋಡಿ, ಇವಾಗ ಸಂಪೂರ್ಣ ಡ್ರೈ ಆಗಿದೆ. ಈ ಥರ ಡ್ರೈ ಆದಮೇಲೆ ನೀವು ವಾಶ್ ಮಾಡಬೇಕು. ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ನೀವು ಹೇಗೆ ರಿಸಲ್ಟ್ ಕೊಡ್ತು ಅಂತ. ನೋಡಿ, ಇವಾಗ ನಾನು ವಾಶ್ ಮಾಡ್ಕೊಂಬಂದಿದ್ದೀನಿ. ನೋಡ್ತಿದ್ದೀರಲ್ಲ, ನೀವೇ ಲೈವ್ ರಿಸಲ್ಟ್ ನೋಡಿ. ಆವಾಗಲೇದಕ್ಕೂ ಇವಾಗೂ ಡಿಫ್ರೆನ್ಸ್ ನಿಮಗೆ ಇಲ್ಲೇ ಗೊತ್ತಾಗ್ತಾಯಿದೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಕರ್ನಾಟಕ.